ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಲೂಕ ಪತ್ರಿಕೆ 2ನೇ ಅಧ್ಯಾಯ 10ರಿಂದ 14 ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಆ ದೂತನು, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಪ್ರಿಯರೇ, ಆ ದೂತನು ಹೇಳ್ತಾನೆ, ನೀವು ಹೆದರಬೇಡಿ, ನೀವು ಯಾವುದೇ ಕಾರಣಕ್ಕೂ ಹೆದರುವುದು ಬೇಡ, ಹೆದರಬೇಡಿ, ಆದರೆ ಕೇಳಿರಿ. ನೀವೇನು ಮಾಡಿ, ನಿಮ್ಮ ಕಿವಿಗಳನ್ನು ನನ್ನ ಕಡೆ ಗಮನ ಹರಿಸಿ. ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ. ನಿಮಗೇನನ್ನು ತಿಳಿಸ್ತೇನೆ? ನಾನು ಒಂದು ಶುಭ ಸಮಾಚಾರವನ್ನು ತಿಳಿಸ್ತೇನೆ, ಒಂದು ಶುಭವನ್ನು ನಿಮಗೆ ತಿಳಿಸ್ತೇನೆ. ಅದೇನಪ್ಪ ಅಂತಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಏನಾಗಿದೆ ಅಂದರೆ, ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವಂಥ ಕ್ರಿಸ್ತನೇ. ಆತನು ಬೇರೆ ಯಾರೂ ಅಲ್ಲ, ಆತನು ಕ್ರಿಸ್ತನೇ. ಆತನು ನಿಮಗೆ ಹೇಗೆ ಗೊತ್ತಾಗ್ತಾನೆ ಅಂತಂದರೆ, ಅವನ ಗುರುತು ಏನಪ್ಪ ಅಂತಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಬಟ್ಟೆಯಲ್ಲಿ ಒಂದು ಕೂಸನ್ನು ಸುತ್ತಿ ಒಂದು ಗೋದಲಿಯಲ್ಲಿ ಮಲಗಿರೋದನ್ನು ಕಾಣ್ತೀರಿ. ಆಮೇಲೆ ಫಕ್ಕನೆ ಆ ದೂತರ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಳ್ತದೆ. ಆ ದೊಡ್ಡ ಗುಂಪು ಕಾಣಿಸಿಕೊಂಡು ಅವರು ಧ್ವನಿ ಮಾಡ್ತಾರೆ. ಆ ಧ್ವನಿ ಏನಪ್ಪ ಅಂತಂದರೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ. ಮೇಲೆ ಇರ್ತಕ್ಕಂಥ ಲೋಕಗಳಲ್ಲಿ ಯಾರಿಗೆ ಮಹಿಮೆ? ದೇವರಿಗೆ ಮಹಿಮೆ. ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಅವರೇನು ಮಾಡ್ತಾರೆ? ದೇವರನ್ನು ಕೊಂಡಾಡುತ್ತಾ ಹೇಳ್ತಾರಂತೆ. ದೇವರನ್ನು ಕೊಂಡಾಡ್ತಾರೆ, ಕರ್ತನನ್ನು ಕೊಂಡಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಪ್ರಾಣ ಕರ್ತನನ್ನು ಕೊಂಡಾಡ್ತದೆ. ನಮ್ಮ ಆತ್ಮವು ನನ್ನ ರಕ್ಷಕನಾದಂಥ ದೇವರ ವಿಷಯದಲ್ಲಿ ಉಲ್ಲಾಸಗೊಳ್ಳಬೇಕಾಗ್ತದೆ. ಯಾಕೆಂದರೆ ಆತ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಕರ್ತನು ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ತಲತಲಾಂತರಗಳಲ್ಲಿ ನಮ್ಮನ್ನು ಆಶೀರ್ವದಿಸ್ತಾನೆ. ಜನರೇಷನ್ ಟು ಜನರೇಷನ್ ಬ್ಲೆಸ್ಸಿಂಗ್ಸ್ ಬರ್ತದೆ. ಜನರೇಷನ್ ಟು ಜನರೇಷನ್ ಬ್ಲೆಸ್ಸಿಂಗ್ ಬಂದಿದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಕರ್ತನು ಅದ್ಭುತಗಳನ್ನು ಮಾಡುವಾತನು. ಈ ಲೋಕ ಆಶ್ಚರ್ಯಪಡುವಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೀತದೆ. ಈ ಲೋಕ ಆಶ್ಚರ್ಯಪಡ್ತದೆ. ಅವರ ಪ್ರಾರ್ಥನೆಗಳಲ್ಲಿ ಇಷ್ಟೊಂದು ಶಕ್ತಿ ಉಂಟಾ? ಅವರ ಪ್ರಾರ್ಥನೆಗಳು ಜಗತ್ತಿನ ಮೂಲೆ ಮೂಲೆಗೂ ನಡೆಸ್ತಾ ಎಂಬುದಾಗಿ ನಮ್ಮ ಜೀವಿತಗಳಲ್ಲಿ ನಡೆಸ್ತಾರೆ. ಅದು ಯಾವಾಗಂತಂದರೆ, ನೀನು ನಂಬಿದಾಗ. ನೀನು ನಂಬಿದರೆ ಅದ್ಭುತಗಳನ್ನು ಕಾಣ್ತೀಯ. ನೀನು ನಂಬು, ಕರ್ತನನ್ನು ನಂಬು, ಕರ್ತನ ಮೇಲೆ ನಂಬಿಕೆ ಇಡು, ಕರ್ತನ ಮೇಲೆ ನಿನಗೆ ವಿಶ್ವಾಸ ಬರಲಿ. ಆಗ ನೀನು ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಕಾಣ್ತೀಯ. ಕರ್ತನು ನಿನ್ನನ್ನು ನಡೆಸ್ತಾನೆ. ಕರ್ತನು ನಿಮ್ಮನ್ನು ಉನ್ನತಕ್ಕೆ ನಡೆಸುವವನಾಗಿದ್ದಾನೆ. ಕರ್ತನು ನಿಮ್ಮನ್ನು ಪ್ರಾರಂಭಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಯೇಸುವೆ, ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ, ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ದೇವರೇ, ಯಾರ್ಯಾರು ಸ್ವಾಮಿ ಆಸ್ಪತ್ರೆಗಳಲ್ಲಿ ದೇವರ ಮಲಗಿದ್ದಾರೋ ಅವರೆಲ್ಲರೂ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆಯಲಿ ದೇವರೇ. ಈ ಪ್ರಾರ್ಥನೆ ಕೇಳುವಾಗ ದೇವದೂತರು ಹೋಗಿ ಸುಖ ಮಾಡಲಿ. ಯೇಸು ಸ್ವಾಮಿ ಅವರ ಪಕ್ಕದಲ್ಲಿ ನಿಂತುಕೊಳ್ಳಲಿ ಸ್ವಾಮಿ. ಆಶೀರ್ವದಿಸಪ್ಪ, ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ದೇವರೇ ಅವ್ರಿಗೆ ಆಶೀರ್ವದಿಸ್ತಾನೆ, ಅವರನ್ನು ಬಲಗೊಳಿಸ್ತಾನೆ, ಅವರನ್ನು ಸ್ಥಿರಗೊಳಿಸ್ತಾನೆ. ಆಮೇನ್, ಆಮೇನ್.